ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗಂಟೆಯ ಮುಖಾಂತರ ನೀವು ಇಲ್ಲಿ ಅರ್ನಿಂಗ್ ಮಾಡ್ಬೋದು. 2 ಗಂಟೆ ಬೇಕಾದರೂ ಕೆಲಸ ಮಾಡ್ಬೋದು, 4 ಗಂಟೆ ಕೆಲಸ ಮಾಡ್ಬೋದು, 8 ಗಂಟೆ ಕೆಲಸ ಮಾಡ್ಬೋದು, ಅದಕ್ಕಿಂತ ಹೆಚ್ಚು ಬೇಕಾದರೂ ಕೆಲಸ ಮಾಡ್ಬೋದು. ಇಲ್ಲಿ ನೀವು ಕೆಲಸ ಮಾಡಿದಾಗ ಇಲ್ಲಿ ನಿಮಗೆ ಸಂಬಳ ಸಿಗುತ್ತೆ. ಇದು ಜಿಯೋ ರಿಲಯನ್ಸು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. 10ನೇ ತರಗತಿ ಅಥವಾ 12ನೇ ತರಗತಿ ಪಾಸಾದರೂ ಪರವಾಗಿಲ್ಲ, ನಿಮ್ಮ ಇಂಗ್ಲೀಷು ಬೇಸಿಕ್ ಇಂಗ್ಲೀಷು ನಾಲೆಜ್ ಇದ್ದರೆ ಸಾಕು, ನೀವು ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಆದರೆ ಇಲ್ಲಿ ಫೀಮೇಲಿಗೆ ಮಾತ್ರ ವರ್ಕ್ ಫ್ರಮ್ ಜಾಬ್ ಅವೈಲೇಬಲ್ ಇದೆ, ಹಾಗೆ ಮೇಲ್ಗೂ ಅವೈಲೇಬಲ್ ಇದೆ. ಆದರೆ ಕೆಲವೊಂದು ಹುದ್ದೆಗಳು ಲಿಂಕನ್ನು ಇದೆಯಲ್ಲ, ನೀವು ಕಮೆಂಟಲ್ಲಿ ಬಂದು ಲಿಂಕ್ ಅಂತ ಇದು ಮಾಡಿ, ನಾನು ನಿಮಗೆ ಅಲ್ಲಿ ಲಿಂಕನ್ನು ಸೆಂಡ್ ಮಾಡ್ತೀನಿ. ಮೇಲ್ ಮತ್ತು ಫೀಮೇಲ್ ಇಬ್ಬರಿಗೂ ಬೇರೆ ಬೇರೆ ಲಿಂಕ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ. ಆದರೆ ಫೀಮೇಲಿಗೆ ವರ್ಕ್ ಫ್ರಮ್ ಹೋಮ್ ಜಾಬು ತುಂಬ ಒಳ್ಳೆಯ ಪ್ರೊಸೀಜರ್ ಇದೆ, ಹಾಗಾಗಿ ಮಿಸ್ ಮಾಡದೆ ನೋಡಿ. ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡಿದ್ದೀನಿ, ಆದರೆ ಜನರಿಗೆ ಅಪ್ಲೈ ಮಾಡಲಿಕ್ಕೆ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ, ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಯಾವುದೇ ರೀತಿಯ ಕಷ್ಟ ಇಲ್ಲ ಫ್ರೆಂಡ್ಸ್. ಇಲ್ಲಿ ನೀವು ಇದು ಲಿಂಕನ್ನು ಕ್ಲಿಕ್ ಮಾಡಿದಾಗ ಹೊಸ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗ್ತೀರಾ. ಇಲ್ಲಿ ಉಂಟಲ್ಲ, ನೋಡ್ಬೋದು ಯಾವ ರೀತಿ ರಿಜಿಸ್ಟರ್ ಮಾಡೋದು, ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡೋದು ಎಲ್ಲನೂ ಇಲ್ಲಿ ಪರ್ಫಾರ್ಮೆನ್ಸ್ ಆಗಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, 1 by 1 ಆಗಿ ಕೊಟ್ಟಿದ್ದಾರೆ. ಹಾಗೆ ನೀವು ವಾಟ್ಸಪ್ ಮುಖಾಂತರ ನೀವು ಹೋಗ್ಬೋದು. ಹಾಗೆ ವಾಟ್ಸಪ್ ನಂತರ ಅಲ್ಲಿಂದ ನಿಮಗೆ ಉಂಟಲ್ಲ ಇದು ಜಿಯೋ ಕರಿಯರ್ ಆ್ಯಪನ್ನು ಡೌನ್ಲೋಡ್ ಮಾಡಲಿಕ್ಕೆ ಹೇಳಲಾಗುತ್ತೆ, ಅದನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ನಂತರ ಅಲ್ಲಿ ನೀವು ರಿಜಿಸ್ಟರ್ ಮಾಡಬೇಕು. ನಂತರ ನಿಮ್ಮದು ರಿಜಿಸ್ಟರ್ ಆದಮೇಲೆ ನೀವು ಉಂಟಲ್ಲ ಅಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. ಅಂದರೆ ಆ್ಯಪನ್ನು ಡೌನ್ಲೋಡ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಉಂಟಲ್ಲ ನಿಮ್ಮ ಸಿ ವಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಸಿ ವಿ ಶಾರ್ಟ್ ಲಿಸ್ಟ್ ಆದರೆ ಇದೆಲ್ಲ ಅವ್ರ ಕಡೆಯಿಂದಲೇ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ, ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಕೊಡ್ತಾರೆ. ಅಂದರೆ ನಿಮ್ಮ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಇದೆಯಲ್ಲ, ಅದನ್ನು ಸಿ ವಿಯಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿ ಅಪ್ಲೋಡ್ ಮಾಡಿ. ಹೌದಲ್ಲ, ತುಂಬ ಈಸಿಯಾದ ಕೆಲಸ ಫ್ರೆಂಡ್ಸ್. ಅಪ್ಲೈ ಮಾಡುವಂಥ ವಿಧಾನನೂ ತೋರಿಸ್ತೀನಿ, ತುಂಬ ಈಸಿಯಾಗಿ ನೀವು ಇದು ಮಾಡ್ಬೋದು. ಹಾಗಾಗಿ ಯಾರು ಕೂಡ ಇಲ್ಲಿ ಇದು ಮಾಡಬೇಕಾಗಿಲ್ಲ, ಈಸಿಯಾಗಿ ಇದು ಮಾಡೋದು. ಪಾರ್ಟ್ ಟೈಮ್ ಕೂಡ ಮಾಡ್ಬೋದು ಇಲ್ಲಿ ಕೆಲಸ. ಮೊಬೈಲ್ ಫೋನ್ ಇದ್ದರೆ ಸಾಕು, ನೀವು ಇಲ್ಲಿ ಕೆಲಸನ ಮೊಬೈಲ್ ಫೋನಲ್ಲೂ ಮಾಡ್ಬೋದು. ಆದರೆ ನಿಮಗೆ ಜಾಸ್ತಿಯಾಗಿ ಇದು ಉತ್ತಮವಾಗಿ ಕೆಲಸ ಮಾಡೋದು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೂ ಒಳ್ಳೆಯದಂತ ಹೇಳ್ತಾ ಇದ್ದಾರೆ. ತಿಂಗಳಿಗೆ ಕಡಿಮೆ ಅಂದರೆ 15,000 ನೀವು ದುಡಿಬೋದು, ಅದಕ್ಕಿಂತ ಜಾಸ್ತಿ ಕೂಡ ದುಡಿಬೋದು. ಇದು ಭಾರತದ ಯಾರು ಕೂಡ ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್, ಹೌದಲ್ವಾ. ಯಾವುದೇ ಹೂಡಿಕೆ ಇಲ್ಲ, ಯಾವುದೇ ರೀತಿಯ ಶುಲ್ಕಗಳು ಇರುವುದಿಲ್ಲ, ಫ್ರೀಯಾಗಿ ಕೆಲಸಕ್ಕೆ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದ ಪ್ರಮುಖ ಟೆಲಿಕಾಂ ಸಂಸ್ಥೆಯಾದ ರಿಲಯನ್ಸ್ ಜಿಯೋ ವತಿಯಿಂದ ನೀಡಲಾಗುತ್ತಿರುವ ಅತ್ಯುತ್ತಮ ವರ್ಕ್ ಫ್ರಮ್ ಹೋಮ್ ಜಾಬು ಉದ್ಯೋಗಾವಕಾಶದ ಬಗ್ಗೆ ತಿಳಿದುಕೊಳ್ಳೋಣ. ನೀವು 10ನೇ ತರಗತಿ ಅಥವಾ 12ನೇ ತರಗತಿ ಪಾಸಾಗಿದ್ದರೂ ಮನೆಯಿಂದಲೇ ಕೆಲಸ ಮಾಡಲು ಬಯಸುತ್ತಿದ್ದರೆ ಮತ್ತು ಹೆಚ್ಚುವರಿ ಆದಾಯ ಗಳಿಸಲು ಆಸಕ್ತಿ ಹೊಂದಿದ್ದರೆ ಈ ಅವಕಾಶ ನಿಮಗಾಗಿ. ಹುದ್ದೆಯ ವಿವರ: ರಿಲಯನ್ಸ್ ಜಿಯೋ ಸಂಸ್ಥೆಯು ಜಿಯೋ ಕಸ್ಟಮರ್ ಅಸೋಸಿಯೇಟ್ ಎಂಬ ಫ್ರೀಲ್ಯಾನ್ಸ್ ಹುದ್ದೆಗಳಿಗೆ ಅರ್ಜಿನ ಆಹ್ವಾನಿಸುತ್ತಿದ್ದಾರೆ. ಈ ಹುದ್ದೆಯಲ್ಲಿ ನೀವು ನಿಮ್ಮ ಮನೆಯಲ್ಲೇ ಕುಳಿತು ಜಿಯೋ ಗ್ರಾಹಕರೊಂದಿಗೆ ಸಂಪರ್ಕ ಸಾಧಿಸಿ ವಿವಿಧ ಸೇವೆಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಸಂಸ್ಥೆಯ ವಿವರ: ಸಂಸ್ಥೆ ಇದು ರಿಲಯನ್ಸ್ ಜಿಯೋ. ಹುದ್ದೆ ಫ್ರೀಲ್ಯಾನ್ಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಆಗಿರುತ್ತೆ. ಕೆಲಸದ ಸ್ಥಳ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು, ವಿದ್ಯಾರ್ಥಿ 10ನೇ ತರಗತಿ ಪಾಸಾದರೂ ಸಾಕು, 12ನೇ ತರಗತಿ ಪಾಸಾದರೂ ಸಾಕು, ಎಕ್ಸ್ಪೀರಿಯೆನ್ಸ್ ಇದ್ದರೂ ಪರವಾಗಿಲ್ಲ, ಇಲ್ಲದಿದ್ದರೂ ಪರವಾಗಿಲ್ಲ. ಕೆಲಸದ ಸಮಯ ಫ್ಲೆಕ್ಸಿಬಲ್ ಟೈಮ್ ಆಗಿರುತ್ತೆ. ಉದ್ಯೋಗ ಪ್ರಕಾರ ಪಾರ್ಟ್ ಟೈಮು. ಸಂಬಳ ವಿವರ: ಈ ಕೆಲಸದಲ್ಲಿ ನಿಮ್ಮ ಆದಾಯ ನೀವು ಮಾಡುವ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ದಿನಕ್ಕೆ 4ರಿಂದ 6 ಗಂಟೆ ಕೆಲಸ ಮಾಡಿದರೆ ನಿಮಗೆ ತಿಂಗಳಿಗೆ 15,000 ಬರುತ್ತೆ. ಹಾಗಾದರೆ ನೀವು ಅದಕ್ಕಿಂತ ಜಾಸ್ತಿ ಗಂಟೆ ಕೆಲಸ ಮಾಡಿ ನಿಮಗೆ ಹೆಚ್ಚು ಹಣ ಗಳಿಸ್ಬೋದು, ಹೌದಲ್ವಾ. ಇಲ್ಲಿ ನಿಗದಿತ ಸಮಯ ಇರುವುದಿಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲಸ ಮಾಡಬೇಕಾಗುತ್ತೆ. ಈ ಉದ್ಯೋಗದ ಪ್ರಮುಖ ಪ್ರಯೋಜನ: ಮನೆಯಿಂದಲೇ ಮಾಡುವಂಥ ಕೆಲಸ, ಎಕ್ಸ್ಪೀರಿಯೆನ್ಸ್ ಇದ್ದರೂ ಪರವಾಗಿಲ್ಲಂತೆ, ಮಹಿಳೆಯರಿಗೆ ಉತ್ತಮ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಮೊಬೈಲ್ ಫೋನ್ ಇದ್ದರೆ ಕೂಡ ಕೆಲಸ ಮಾಡ್ಬೋದಂತೆ, ಯಾವುದೇ ಹೂಡಿಕೆ ಇಲ್ಲ ಇಲ್ಲಿ. ಸಮಯದ ಸ್ವಾತಂತ್ರ್ಯ: ಭಾರತದೆಲ್ಲೆಡೆ ಇದು ಲಭ್ಯವಿದೆ. ಕೌಶಲ್ಯ: ಉತ್ತಮ ಸಂವಹನ ಕೌಶಲ್ಯ ಇರಬೇಕು. ಅಂದರೆ ನೀವು ಮಾತನಾಡುವಂಥ ಮಾತು ಇದೆಯಲ್ಲ, ಅದು ನಿಮ್ಮ ಸ್ಥಳೀಯ ಭಾಷೆ ಇರಲಿ, ಇಲ್ಲ ಕನ್ನಡ ಭಾಷೆ ಇರಲಿ, ಇಂಗ್ಲೀಷು ಭಾಷೆ ಇರಲಿ, ಹಿಂದಿ ಭಾಷೆ ಇರಲಿ, ಅದರಲ್ಲಿ ನೀವು ಮಾತನಾಡುವಂಥ ಪ್ರಾವೀಣ್ಯತೆ ಬೇಸಿಕ್ ಆದರೂ ಜನರ ಹತ್ರ ಕಸ್ಟಮರ್ ಜೊತೆ ಮಾತನಾಡುವಂಥದ್ದು ಇರೋದು. ಹಾಗಾಗಿ ನೀವು ಅವರನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು, ಹೌದಲ್ವಾ. ಹಾಗೆ ಸಮಯ ನಿರ್ವಹಣೆ: ನಿಮ್ಮ ಕೆಲಸವನ್ನು ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸುವಂಥ ಸಾಮರ್ಥ್ಯ ಕೂಡ ನಿಮ್ಮಲ್ಲಿ ಇರಬೇಕು. ಕೊಟ್ಟಿರುವ ಕೆಲಸವನ್ನು ಕರೆಕ್ಟಾಗಿ ಟೈಮಲ್ಲಿ ನೀವು ಫಿನಿಷ್ ಮಾಡಬೇಕು. ಆವಾಗ ನಿಮಗೆ ಹೊಸ ಪ್ರಾಜೆಕ್ಟ್ನ ಕೊಡ್ತಾ ಇರ್ತಾರಲ್ವ, ಮತ್ತು ಶಿಸ್ತಿಂದ ಕೆಲಸ ಮಾಡಬೇಕಾಗುತ್ತೆ. ಅಂದರೆ ನೀವು ಉಂಟಲ್ಲ ಮನೆಯಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಗದ್ದಲ ಇರಬಾರ್ದು, ಸೈಲೆಂಟಾಗಿರಬೇಕು. ರೂಮಲ್ಲಿ ಯಾವುದೇ ರೀತಿಯ ಕಿರಿಕಿರಿ ಇರಬಾರ್ದು, ಮಕ್ಕಳ ಶಬ್ದ ಇಲ್ಲ ಹೊರಗಿನ ಶಬ್ದ ಯಾವುದೂ ಇರಬಾರ್ದು. ಸೈಲೆಂಟಾಗಿದ್ದು ನಿಮ್ಮ ಕೆಲಸ ಮಾಡುವಂಥ ಒಳ್ಳೆ ರೀತಿಯ ರೂಮಾಗಿರಬೇಕು.
ಮತ್ತು ಗ್ರಾಹಕರೊಂದಿಗೆ ಉತ್ತಮ ವರ್ತನೆ ಅಂದರೆ ಗ್ರಾಹಕರೊಂದಿಗೆ ಉತ್ತಮ ರೀತಿ ಮಾತನಾಡುವಂಥ ಕೌಶಲ್ಯ ಕೂಡ ನಿಮ್ಮಲ್ಲಿ ಇರಬೇಕು. ಮತ್ತು ಹೊಸ ಹೊಸ ವಿಷಯಗಳನ್ನು ಕಲಿಯುವಂಥ ಆಸಕ್ತಿ ಕೂಡ ಇರಬೇಕು, ಹೌದಲ್ವಾ? ಯಾಕೆಂದರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಪ್ರಮೋಷನ್ ಕೂಡ ಇರುತ್ತಲ್ವಾ, ಹಾಗಾಗಿ ನೀವು ಹೊಸ ಹೊಸ ಬಗ್ಗೆ ಆಸಕ್ತಿಯಿಂದ ಕಲಿಬೇಕು. ಹಾಗೆ ಅರ್ಜಿ ಸಲ್ಲಿಸುವ ವಿಧಾನ, ಇದು ಜಿಯೋ ಅಧಿಕೃತ ಕರಿಯರ್ ಪೋರ್ಟಲ್ಗೆ ಭೇಟಿ ನೀಡಬೇಕು. ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಥವಾ ಫ್ರೀಲ್ಯಾನ್ಸ್ ಜಾಬ್ ಆಯ್ಕೆ ಮಾಡಬೇಕು. ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಹೊಸ ಬಳಕೆದಾರ ಆಗಿದ್ದರೆ ನೀವು ಅಲ್ಲಿ ಖಾತೆಯನ್ನು ರಚಿಸಬೇಕು. ಅಗತ್ಯ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ ಕೆಳಗಿರುವಂಥ ದಾಖಲೆಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆಯ್ಕೆ ಪ್ರಕ್ರಿಯೆದಲ್ಲ ಆನ್ಲೈನ್ ನೋಂದಣಿ ಇರುತ್ತೆ, ಆನ್ಲೈನ್ ಪರೀಕ್ಷೆ ಕೂಡ ಇರುತ್ತೆ, ದಾಖಲೆ ಪರಿಶೀಲನೆ ಇರುತ್ತೆ, ತರಬೇತಿ ಕಾರ್ಯಕ್ರಮ ಕೂಡ ಇರುತ್ತೆ, ಕೆಲಸ ಕೂಡ ಆರಂಭ ಆಗುತ್ತೆ ಕಡೆಗೆ, ಹೌದಲ್ಲ? ನಿಮಗೆ ತರಬೇತಿ ಅಂದರೆ ನಿಮಗೆ ಕೆಲಸಕ್ಕೆ ಜಾಯ್ನ್ ಆಗಲೇಬೇಕು ನೀವು ಡೈರೆಕ್ಟಾಗಿ. ಇಲ್ಲಿ ವಿದ್ಯಾರ್ಥಿಗಳು, ಗೃಹಿಣಿಯರು, ನಿರುದ್ಯೋಗಿಗಳು, ಪಾರ್ಟ್ ಟೈಮ್ ಕೆಲಸ ಹುಡುಕುತ್ತಿರುವವರು, ಹೆಚ್ಚುವರಿ ಆದಾಯ ಬಯಸುವವರು ಇವರಿಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಯಾವುದೇ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ವೆಬ್ಸೈಟಲ್ಲಿ ಮಾಹಿತಿಯನ್ನು ಸಂಪೂರ್ಣವಾಗಿ ಓದಿ ತಿಳಿದುಕೊಳ್ಳಿ, ಹೌದಲ್ವಾ? ಸ್ನೇಹಿತರೆ, 10ನೇ ಮತ್ತು 12ನೇ ತರಗತಿ ಅಭ್ಯರ್ಥಿಗಳಿಗೆ ಮನೆಯಿಂದಲೇ ಕೆಲಸ ಮಾಡುವಂಥ ಉತ್ತಮ ಅವಕಾಶ ಇದಾಗಿದ್ದು, ವಿಶೇಷವಾಗಿ ಮಹಿಳೆಯರು, ವಿದ್ಯಾರ್ಥಿಗಳು ಮತ್ತು ಹೊಸಬರು ಕೂಡ ಈ ಅವಕಾಶವನ್ನು ಬಳಸಿಕೊಳ್ಳಬಹುದು, ಹೌದಲ್ವಾ? ಸರಿ, ಅಪ್ಲೈ ಮಾಡುವ ಲಿಂಕ್ ಇದೆಯಲ್ಲ, ನೀವು ಕಮೆಂಟಲ್ಲಿ ಬಂದು ಲಿಂಕ್ ಅಂತ ಇದು ಮಾಡಿ, ನಿಮಗೆ ನಾನು ಲಿಂಕನ್ನು ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಫೀಮೇಲ್ ಕೂಡ ಅಪ್ಲೈ ಮಾಡ್ಬೋದು, ಮೇಲ್ ಕೂಡ ಅಪ್ಲೈ ಮಾಡ್ಬೋದು, ಹೌದಲ್ವಾ? ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.